ಗುಡ್ ಮಾರ್ನಿಂಗ್. ಪ್ರಾಪರ್ಟೀಸ್ ಕರ್ನಾಟಕ, ನಾನು ಉಡುಪ. ಇದು ಒಂದು ವಿಲೇಜಿಗೆ ಕನೆಕ್ಟ್ ಆಗ್ತಕ್ಕಂಥ ಒಂದು ಬಸ್ ರೂಟು, ಡಾಂಬರ್ ರೋಡು. ಇಲ್ಲಿಂದ ಮೈಸೂರು ಕರೆಕ್ಟಾಗಿ ರಿಂಗ್ ರೋಡು 12 ಕಿಲೋಮೀಟ್ರು, ಒಂದೇ ರೋಡು, ಬಸ್ ರೂಟು. ಮೇನ್ ಮೈಸೂರು ಸಿಟಿ ಬಂದು ಇಲ್ಲಿಂದ ಕರೆಕ್ಟಾಗಿ 18 ಕಿಲೋಮೀಟ್ರು. ರಿಂಗ್ ರೋಡ್ಗೆ, ನರಸೀಪುರ ಜಂಕ್ಷನ್ ರಿಂಗ್ ರೋಡ್ಗೆ 12 ಕಿಲೋಮೀಟ್ರ್ ಆಗುತ್ತೆ. ಸೊ ಬ್ಯೂಟಿಫುಲ್ ರೋಡು. ಇದೀಗನೇ ನ್ಯಾಷನಲ್ ಹೈವೇ 212 ಅಂದರೆ ಮೈಸೂರು ಟು ನರಸೀಪುರ ಹೈವೇ ಇದೆಯಲ್ಲ, ಅಲ್ಲಿಗೆ ಕನೆಕ್ಟ್ ಆಗ್ತಕ್ಕಂಥ ಇದು ಕನೆಕ್ಟಿವಿಟಿ ರೋಡು. ಮಧ್ಯದಲ್ಲಿ 1-2 ವಿಲೇಜ್ ಬರ್ತವೆ. ಓಕೆ, ಇದು ಬಂದು ಈಸ್ಟ್ ಫೇಸಿಂಗ್. ಇದು ಪಕ್ಕದಲ್ಲಿ ವಿಲೇಜ್ ಇದೆ, ದೊಡ್ಡ ವಿಲೇಜ್ ಬರ್ತದೆ. ಆ ವಿಲೇಜ್ ದಾಟ್ಕೊಂಡು ಹೋದರೆ ಮತ್ತೊಂದು ವಿಲೇಜ್ ಬರ್ತದೆ, ಅದಾದಮೇಲೆ ಹೈವೇ ಬರುತ್ತೆ. ಹೀಗೆ ಹೋಯಿತು ಅಂದರೆ ಮತ್ತೆ ಹೇಗೇನಿದು ಮೈಸೂರಿಗೆ ಹೋಗ್ಬಿಟ್ಟು ಸುತ್ತೂರು ಕನೆಕ್ಟ್ ಆಗ್ತಕ್ಕಂಥ ಇದು ಕನೆಕ್ಟಿವಿಟಿ ರೋಡ್ ಅಂತ ಹೇಳ್ಬೋದು. ಇದು ಲ್ಯಾಂಡ್, ಇದು ಪವರ್ ಇದೆ, ಬೋರ್ವೆಲ್ ಇದೆ. ಅಂದರೆ ಫ್ರಮ್ ದ ಬಿಗಿನಿಂಗು ಇಲ್ಲೇನು ಕೂಡ ಡೆವಲಪ್ಮೆಂಟ್ ಮಾಡಿಲ್ಲ, ಆಯಿತಾ. ಸುತ್ತ ಫೆನ್ಸಿಂಗ್ ಮಾಡಿ ಹದ್ದುಬಸ್ತು ಮಾಡಿ ಸೆಲ್ಫ್ ಪರ್ಚೇಸಿಂಗ್ ಪ್ರಾಪರ್ಟಿ ಆಗಿದೆ. ಓನರ್ ಬಂದು ಜನರಲ್ಲು. 5 ಎಕರೆ ಇದೆ, ಸಿಂಗಲ್ RTC. ಸ್ವಲ್ಪ ಸ್ಲೋಫ್ ಆಗಿದೆ, ಮತ್ತು ಅಗೇನ್ ಅಪ್ ಆಗುತ್ತೆ. ಆಲ್ಮೋಸ್ಟ್ ಲೆವೆಲ್ ಅಂತ ತಿಳ್ಕೊಬೋದು. ಮಧ್ಯೆ ಒಂಚೂರು ಸ್ವಲ್ಪ ಹಳ್ಳ ಬರುತ್ತೆ, ಅದೇನು ತೊಂದರೆ ಇಲ್ಲ. ಈಸ್ಟು ಮತ್ತು ವೆಸ್ಟು ತುಂಬ ಲೆಂತ್ ಇದೆ. ನಾರ್ತು ಸೌತು ಒಂದು 250 ಅಡಿ ಬರುತ್ತೆ. ಉಳಿದಂತೆ ಲ್ಯಾಂಡ್ ಶೇಪ್ ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ಬರುತ್ತೆ. ಇದು ತುಂಬ ಚೆನ್ನಾಗಿದೆ. ಮೈಸೂರಿಗೆ ತುಂಬ ವೆರಿ ನಿಯರೆಸ್ಟ್ ಲ್ಯಾಂಡು. ರೋಡ್ ಆ್ಯಕ್ಸೆಸ್ ತುಂಬ ಚೆನ್ನಾಗಿದೆ. ಪಕ್ಕದಲ್ಲಿ ವಿಲೇಜ್ ಐತೆ. ಹೈವೇಗೆ ಇಲ್ಲಿಂದ ಕರೆಕ್ಟಾಗಿ 3 ಕಿಲೋಮೀಟ್ರ್ ಆಗುತ್ತೆ. ಸುತ್ತೂರಿಗೆ ಇಲ್ಲಿಂದ ಕರೆಕ್ಟಾಗಿ 10 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ರಿಂಗ್ ರೋಡ್ಗೆ ಇಲ್ಲಿಂದ ಕರೆಕ್ಟಾಗಿ 12 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ಬಸ್ ಸ್ಟ್ಯಾಂಡ್ಗೆ 18 ಆಗುತ್ತೆ. ರೈಲ್ವೆ ಸ್ಟೇಷನ್ಗೆ 20 ಕಿಲೋಮೀಟ್ರ್ ಆಗುತ್ತೆ. ಸೊ ಈ ಥರ ಇರ್ತಕ್ಕಂಥ ಒಂದು ಪ್ರಾಪರ್ಟಿ 5 ಎಕರೆ ಸೆಲ್ಫ್ ಪರ್ಚೇಸಿಂಗ್ ಪ್ರಾಪರ್ಟಿ. ನೀರು ಸಿಗುವಂಥ ಪ್ರಾಪರ್ಟಿ. ಪಕ್ಕದಲ್ಲೆಲ್ಲ ತೋಟ ಇದೆ. ಓಕೆ, ರೋಡ್ ಆಕ್ಸನ್ ತುಂಬ ಚೆನ್ನಾಗಿದೆ. ಅಲ್ಲಿ ಒಂದು ಸಿಂಗಲ್ ಮರ ಕಾಣುತ್ತೆ, ಗ್ರೀನ್ ಮರ. ಅದು ವೆಸ್ಟ್ ಕಡೆಗೆ ಇರುವಂಥ ಒಂದು ಎಂಡ್ ಆಫ್ ದಿ ಲ್ಯಾಂಡ್ ಬೌಂಡ್ರಿ, ಅಲ್ಲಿ ಗಂಟ ಬರುತ್ತೆ. 5 ಎಕರೆ. ಈ ಥರ ಸೋಲಾರ್ ಫೆನ್ಸಿಂಗ್ ಮಾಡ್ಕೊಂಡಿದ್ದಾರೆ. ಕಾಲ್ ಮಾಡಿ. ನಾನು ಉಡುಪ 9901323456. ಇದು ರೋಡ್ ಆಕ್ಸೆಸ್ಸು. ರೋಡ್ ತುಂಬ ದೊಡ್ಡ ರೋಡು, 40 ಅಡಿ ರೋಡು, ಆಯಿತಾ. ಅದರ 20 ಅಡಿ ಡಾಂಬರ್ ಹಾಕಿದ್ದಾರೆ. ಮಿಕ್ಕಿದ ಆ ಕಡೆ 10 ಅಡಿ, ಈ ಕಡೆ 10 ಅಡಿ ಡಾಂಬರ್ ಮಾಡಿಲ್ಲ. ಚೆನ್ನಾಗಿದೆ. ಥ್ಯಾಂಕ್ ಯು.